ವರ್ಗೋ, ಕನ್ಯಾ ರಾಶಿ. ಸೊ ನೀವು ಒಂದು ಸೈಕಲ್ ಆಗಲೇ ಕಂಪ್ಲೀಟ್ ಮಾಡಿದ್ದೀರಿ. ಹಾಗೆ ನೀವು ಎಲ್ಲದಕ್ಕೂ ರೆಡಿ ಅಂತ ನಿಮಗೆ ಫೀಲಿಂಗ್ ಆಗ್ತಾ ಇದೆ, ಬರ್ತಾ ಇದೆ, ಅನ್ನಿಸ್ತಾ ಇದೆ. ಸೊ ನೀವು ಲೈಫಲ್ಲಿ ಬ್ಯಾಲೆನ್ಸ್ ಆಗಿದೆ ನಿಮ್ಮ ಲೈಫಲ್ಲಿ ಇಲ್ಲಿ ತನಕ ಏನು ಒಂದು ಸೈಕಲ್ ಕಂಪ್ಲೀಟ್ ಆಗಿದೆ. ಸೊ ಈಗ ನಿಮಗೆ ತುಂಬಾ ಫ್ರೀಡಮ್ ಸಿಕ್ಕಿದೆ ಅನಿಸ್ತಾ ಇದೆ. ಆಮೇಲೆ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಲೈಫ್ನ, ಇಷ್ಟಪಡ್ತಾ ಇದ್ದೀರಾ. ನಿಮಗೆ ಫ್ರೀಡಮ್ ಯಾವುದರಿಂದ ಸಿಗ್ತಿದೆ ಅಂದರೆ ನಿಮ್ಮ ಒಳಗಡೆ ಇರೋ ಈ ನೆಗೆಟಿವ್ಸ್ ಇದೆ, ಇನ್ನರ್ ಡಿಮಾನ್ಸ್ ಅಂತ ಹೇಳ್ತೀವಿ, ಅದರಿಂದ ಫ್ರೀಡಮ್ ಸಿಕ್ಕಿದೆ. ಹಾಗೆಯೇ ಗುಡ್ ಇನಫ್, ನಾಟ್ ಗುಡ್ ಇನಫ್ ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಈ ಥರ ಏನಾದರೂ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅದರಿಂದೆಲ್ಲ ಫ್ರೀಡಮ್ ಸಿಕ್ಕಿದೆ ನಿಮಗೆ. ಅದೆಲ್ಲ ಈಗ ಅನಿಸಲ್ಲ. ನಾಟ್ ಗುಡ್ ಇನಫ್ ಅನ್ನೋದು ಅದೆಲ್ಲ ಅನಿಸೋದಿಲ್ಲ. ಹಾಗೆಯೇ ಏನಾದರೂ ಮಾಡಲಿಕ್ಕೆ ತುಂಬಾ ಜಾಸ್ತಿ ಎಫರ್ಟ್ ಹಾಕಿ ತುಂಬಾ ಟ್ರೈ ಮಾಡಿಬಿಟ್ಟು ಅದೇನಾರ ಸಕ್ಸಸ್ ಸಿಕ್ಕೋದಕ್ಕೆ ಏನು ಟ್ರೈ ಮಾಡಬೇಕು ಅಂತ ಇದು ಇರುತ್ತಲ್ಲ, ಅದರಿಂದ ಫ್ರೀಡಮ್ ಸಿಕ್ಕಿದೆ. ಈ ತಿಂಗಳಲ್ಲಿ ಎಲ್ಲ ನಿಮಗೆ ಚೆನ್ನಾಗಿ ಅನಿಸ್ತಿದೆ, ಎಲ್ಲ ರೈಟ್ ಆಗಿದೆ, ಎಲ್ಲ ಕರೆಕ್ಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಸೊ ನೀವೇನಾದರೂ ಆ್ಯಕ್ಷನ್ ತೊಗೋತಾ ಇದ್ದೀರೋ ಅಥವಾ ತಗೊಳ್ತಾ ಇಲ್ಲ, ಹಾಗೆ ಸುಮ್ಮನೆ ಸೈಲೆಂಟಾಗಿ ಎಂಜಾಯ್ ಮಾಡ್ತಿದ್ದೀರೋ, ಏನಾದರೂ ಯಾವ ಥರ ಕಂಡೀಷನಲ್ಲಾದ್ರೂ ನಿಮಗೆ ಈ ತಿಂಗಳು ಏನು ಮೆಸೇಜ್ ಅಂತ ಹೇಳಿದ್ರೆ, ಟೆಂಪರರಿ ಆಗಾದ್ರೂ ನೀವು ಹಾಗೆ ಪಾಸ್ ತಗೊಂಡು ಸೈಲೆಂಟಾಗಿ ಹಾಗೆಯೇ ಪಾಸ್ ತಗೊಂಡು ನೀವು ಅಕ್ಸೆಪ್ಟೆನ್ಸ್ ಮತ್ತು ಏನು ಪೀಸ್ ಇದೆಯಲ್ಲ, ಶಾಂತಿ, ನೆಮ್ಮದಿ, ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ಅದೇ ಮೆಸೇಜ್ ಈ ತಿಂಗಳಿಗೆ. ಈ ತಿಂಗಳು ನಿಮಗೆ ತುಂಬಾ ಅಪ್ಲಿಫ್ಟಿಂಗ್, ತುಂಬ ಮೋಟಿವೇಟಿಂಗ್, ಅಂದರೆ ಸ್ಫೂರ್ತಿಯಿಂದ ಇನ್ಸ್ಪೈರ್ ಮಾಡ್ತಾ ಇದೆ. ಹಾಗೆಯೇ ನಿಮಗೆ ತುಂಬಾ ಇದು ಸಿಗ್ತಾ ಇದೆ, ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಸಿಗ್ತಾ ಇದೆ. ಈ ತಿಂಗಳು ನಿಮಗೆ ಇನ್ನೊಂದು ಏನು ದೊಡ್ಡ ಚೇಂಜ್ ಏನು ನೀವು ಅಬ್ಸರ್ವ್ ಮಾಡ್ಬೋದು ಅಂದರೆ, ನಿಮಗೆ ಮುಂಚೆ ಎಲ್ಲ ನಿಮ್ಮ ಯೋಚನೆಗಳು, ಚಿಂತೆಗಳಿದ್ದರೆ ನೀವು ಅದು ಎಂಟ್ಯಾಂಗಲ್ ಆಗ್ತಾ ಇದ್ರಿ, ಅದರಲ್ಲಿ ತುಂಬಾ ಅದರೊಳಗಡೆ ಹೋಗ್ಬಿಟ್ಟು ಅಬ್ಸರ್ವ್ ಮಾಡ್ತಾಯಿದ್ರಿ. ಈಗ ಅಬ್ಸರ್ವ್ ಮಾಡ್ತಾ ಇದ್ರಿ, ಜಸ್ಟ್ ನೋಡ್ತಾ ಇದ್ದೀರಿ ನೀವು. ಅದು ದೂರದಿಂದ ನಿಮ್ದು ಏನಾರು ವರಿಸಿದ್ರೆ, ಯೋಚನೆಗಳಿದ್ರೆ, ಟೆನ್ಷನ್ ಇದ್ದರೆ, ಏನಿದ್ರೆ ಸುಮ್ಮನೆ ನೋಡ್ತಾ ಇದ್ದೀರಾ ನೀವು ಅಷ್ಟೇ. ಅದರಲ್ಲಿ ನೀವು ಅದರಲ್ಲಿ ಸಿಕ್ಕಾಕೊಳ್ತಾ ಇಲ್ಲ ನೀವು. ಹಾಗೆಯೇ ನಿಮ್ಗೆ ಇನ್ನೊಂದು ಪಾಸಿಟಿವ್ನೆಸ್ ಬಂದಿದೆ. ಏನಂತ ಹೇಳಿದ್ರೆ, ರಾತ್ರಿ ಆದಮೇಲೆ ಬೆಳಕಾಗೇ ಆಗುತ್ತೆ, ಸೂರ್ಯ ಹುಟ್ಟಾನೆ ಅನ್ನೋ ನಿಮಗೆ ಭರವಸೆ ನಿಮಗೆ ಬಂದಿದೆ. ಹಾಗಾಗಿ ನಿಮಗೆ ತುಂಬ ಪಾಸಿಟಿವ್ ಆಗಿದೆ ಈ ತಿಂಗಳು. ಸೊ ಅದನ್ನು ಎಂಜಾಯ್ ಮಾಡಿ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಕ್ರಿಸ್ಟಲ್ ಈ ತಿಂಗಳಿಗೆ ಪಿಂಕ್ ಟೂರ್ಮಲೈನ್. ಇದರಿಂದ ನಿಮಗೆ ಫಾರ್ಗಿವ್ನೆಸ್, ನಿಮಗೆ ಕ್ಷಮಾಪಣೆ, ನಿಮಗೂ ಕ್ಷಮಾಪಣೆ ಮಾಡ್ಕೋಬಹುದು. ಹಾಗೆ ಸರ್ಕಮ್ಸ್ಟೆನ್ಸಸ್, ಸಿಚುವೇಶನ್ ಬಂದರೆ ಬೇರೆಯವ್ರಿಗೂ ಕ್ಷಮೆ ಕೊಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ತುಲಾರಾಶಿಯವರು ನಿಮ್ಮ ಮನಸ್ಸನ್ನು ಮತ್ತು ಇದನ್ನು ಮೈಂಡ್, ಹಾಗೆ ನಿಮ್ಮ ಆತ್ಮ ಎಲ್ಲನೂ ಓಪನ್ ಮಾಡಿ, ಹಾಗೆ ತುಂಬ ಬೇರೆ ಬೇರೆ ಜೀವನದ ಹೊಸ ಬಾಗಿಲುಗಳು ತೆರ್ಕೋತಾ ಇದೆ, ಅದಕ್ಕೆ ಓಪನ್ ಮಾಡ್ಕೊಳ್ಳಿ. ಜಾಸ್ತಿ ಪ್ರೀತಿಗೆ, ಜಾಸ್ತಿ ಟ್ರಸ್ಟ್, ನಂಬಿಕೆಗೆ ಜಾಸ್ತಿ